ಮಹಾಭಾರತದಲ್ಲಿ ಬರೋ ಕರ್ಣನ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಇವತ್ತು ಕರ್ಣನಿಗೆ ಜನ್ಮ ನೀಡಿದ ತಾಯಿ ಕುಂತಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾದವ ಕುಲದ ರಾಜ ಶೂರಸೇನನಿಗೆ ಹುಟ್ಟಿದ ಮಗಳೇ ಕುಂತಿ. ಆದರೆ ಕುಂತಿಯನ್ನು ಭೋಜರಾಜನಿಗೆ ಶೂರಸೇನನು ದತ್ತು ನೀಡುತ್ತಾನೆ. ಒಂದು ದಿನ ದುರ್ವಾಸ ಮುನಿಯು ಭೋಜರಾಜನ ಆಸ್ಥಾನಕ್ಕೆ ಭೇಟಿ ನೀಡುತ್ತಾನೆ. ದುರ್ವಾಸ ಮುನಿಯ ಸೇವೆಗೆ ದತ್ತು ಮಗಳಾದ ಕುಂತಿಯನ್ನು ಭೋಜರಾಜನು ನಿಯಮಿಸುತ್ತಾನೆ. ಕುಂತಿಯ ಸೇವೆಯನ್ನು ಮೆಚ್ಚಿ ದುರ್ವಾಸ ಮುನಿಯು 5 ಮಂತ್ರಗಳನ್ನು ನೀಡುತ್ತಾನೆ. ಆ ಮಂತ್ರಗಳ ಪ್ರಕಾರ ಕುಂತಿಯು ಯಾವ ದೇವರನ್ನು ನೆನೆದು ಆ ಮಂತ್ರ ಪಠಣೆ ಮಾಡುತ್ತಾಳೋ ಆ ದೇವರಿಂದ ಪುತ್ರ ಅನುಗ್ರಹವಾಗುತ್ತದೆ. ಕುಂತಿಯು ದುರ್ವಾಸ ಮುನಿ ನೀಡಿದ ಮಂತ್ರವನ್ನು ಪರೀಕ್ಷಿಸಲು ಸೂರ್ಯನನ್ನು ನೆನೆದು ಆ ಮಂತ್ರವನ್ನು ಪಠಣೆ ಮಾಡುತ್ತಾಳೆ. ಅದರನುಸಾರ ಸೂರ್ಯದೇವರಿಂದ ಕುಂತಿಗೆ ಕರ್ಣನು ಹುಟ್ಟುತ್ತಾನೆ. ಮದುವೆಯಾಗದೆ ಮಗುವನ್ನು ಪಡೆದ ಕುಂತಿಯು ಆತಂಕಕ್ಕೀಡಾಗುತ್ತಾಳೆ. ಸಮಾಜಕ್ಕೆ ಹೆದರಿದ ಕುಂತಿ ಆ ಮಗುವನ್ನು ನದಿಯಲ್ಲಿ ತೇಲಿಬಿಡುತ್ತಾಳೆ. ತದನಂತರ ಕುಂತಿಯು ಪಾಂಡುಕುಮಾರನನ್ನು ವರಿಸುತ್ತಾಳೆ. ಮತ್ತೊಂದು ಮಹಾಭಾರತದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಧನ್ಯವಾದಗಳು.